प्रोटेशन यूजीसी और SC/ST को लेकर प्रदर्शन कर रहे थे। शांतिपूर्वक प्रदर्शन था हमारा आंदोलन बहुत शांतिपूर्वक था। और इसकी मांग करने वाले लोग राष्ट्रद्रोही लोग हैं। इसके ऊपर इनके लोगों पर एक्शन होनी चाहिए। आरक्षण किसी को दी हुई खैरात नहीं है, ये संवैधानिक अधिकार है और दुनिया की कोई ताकत आरक्षण को कतई समाप्त नहीं कर सकती है। ಹಾಯ್ ಫ್ರೆಂಡ್ಸ್, ಕಳೆದ ಕೆಲವು ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ಪ್ರದೇಶದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಯೊಂದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಭಾರತದಲ್ಲಿರುವ ಈಗಿನ ಮೀಸಲಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸಾವಿರಾರು ಯುವಕರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಈ ಆಂದೋಲನದ ಪರವಾಗಿ ನಿಂತಿರುವವರ ವಾದವೇನೆಂದರೆ, ನಾವು ಒಂದೇ ಶಾಲೆಯಲ್ಲಿ ಓದುತ್ತೇವೆ, ಆದರೆ ಒಂದೇ ರೀತಿಯ ಮಾರ್ಕ್ಸ್ ತೆಗೆದುಕೊಂಡರೂ ಸಹ ಜನರಲ್ ಕೆಟಗರಿಯವರಿಗೆ ಸೀಟ್ ಸಿಗಲ್ಲ. ಆದರೆ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡರೂ ಮೀಸಲಾತಿಯ ಉಪಯೋಗದಿಂದ ಬೇರೆಯವರಿಗೆ ಸುಲಭವಾಗಿ ಸೀಟು ಸಿಗುತ್ತದೆ. ಇದು ಅರ್ಹತೆಗೆ ಮಾಡುವ ಅವಮಾನ ಎನ್ನುವುದು ಒಂದಾದರೆ, ಗೌರ್ಮೆಂಟ್ ಜಾಬ್ಗಳಿಗಾಗಿ ಬರೆಯುವ ಎಕ್ಸಾಮ್ಗಳಲ್ಲೂ ಅರ್ಜಿ ಶುಲ್ಕದಲ್ಲೂ ಕೂಡ ಮತ್ತು ವಯೋಮಿತಿಯಲ್ಲೂ ಕೂಡ ಸಾಕಷ್ಟು ಏರುಪೇರುಗಳಿವೆ. ಇದು ಜನರಲ್ ಕೆಟಗರಿ ಯುವಕರಿಗೆ ಬೇಸರ ಉಂಟು ಮಾಡಿದೆ. ಇನ್ನು ಈಗಾಗಲೇ ಸರ್ಕಾರಿ ಕೆಲಸದಲ್ಲಿರುವವರಿಗೂ ಪ್ರಮೋಷನ್ ವಿಚಾರದಲ್ಲಿಯೂ ಸಹ ಜನರಲ್ ಕೆಟಗರಿಯವರನ್ನು ಕಡೆಗಣಿಸಲಾಗುತ್ತಿದೆ. ಇದು ಈ ಆಂದೋಲನವನ್ನು ಮತ್ತಷ್ಟು ಹೆಚ್ಚಾಗಲು ಕಾರಣವಾಗಿದೆ. ಅಸಲಿಗೆ ಈ ಪ್ರತಿಭಟನೆಯ ಹಿಂದೆ ಇರೋದು ಯಾರು, ಇವರ ಪ್ರಮುಖ ಬೇಡಿಕೆಗಳೇನು ಮತ್ತು ಇದರ ಅಂತಿಮ ಪರಿಣಾಮವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡುತ್ತೇನೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. सर हम तो हनुमान चालीसा का पाठ कर रहे थे सर, तो लाठियां शुरू कर दी हमको। ಪ್ರಿಯ ವೀಕ್ಷಕರೇ, ಈ ಆಂದೋಲನವನ್ನು ಮುನ್ನಡೆಸುತ್ತಿರುವವರು ಯಾರು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ, ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಹೊಂದಿರುವ ಪೇಜ್ ಮೂಲಕ ಯುವಕರು ಒಗ್ಗೂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹರ್ಷ ದುಬೈ ಮತ್ತು ಅವರ ಸಹೋದರ ಅಭಿಷೇಕ್ ಅಗ್ನಿಹೋತ್ರಿ ಹಾಗೂ ಪ್ರಫುಲ್ನಂತಹ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಕೂಡ ಒಳಗೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜನರಲ್ ಸೇನಾ, ಕರ್ಣಿ ಸೇನಾ ಸೇರಿದಂತೆ ವಿವಿಧ ಸಂಘಟನೆಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಗೃಹಿಣಿಯರು ಮತ್ತು ಸಾಮಾನ್ಯ ನಾಗರಿಕರು ಸಹ ಭಾಗವಹಿಸಿದ್ದಾರೆ. एक डीएम साहब आरक्षण की आड़ में बन गए एक डीएम, फिर उनका बच्चा 18 साल के बाद होता है तो वो भी उसी कैटेगरी में आया था, फिर वो भी एसडीएम बनता है, फिर उसका बच्चा आता है, फिर वो कलेक्टर बनता है, फिर वो जज बनता है. ये देश के अंदर खत्म होना है. ಈಗ ನೋಡೋಣ ಈ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳೇನು ಎಂಬುದನ್ನು. ಇವರ ಪ್ರಮುಖ ಬೇಡಿಕೆಗಳು ಅತಿ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿವೆ. ಇವರ ಪ್ರಮುಖ ಬೇಡಿಕೆಗಳೇನೆಂದರೆ, ಜಾತಿ ಆಧಾರಿತ ಮೀಸಲಾತಿಯನ್ನು ರದ್ದು ಮಾಡಬೇಕು. ಹೌದು ಫ್ರೆಂಡ್ಸ್, ಮೀಸಲಾತಿಯು ಜಾತಿಯ ಆಧಾರದ ಮೇಲೆ ಇರಬಾರದು, ಬದಲಿಗೆ ಆರ್ಥಿಕ ಸ್ಥಿತಿಯ ಅಂದರೆ ಬಡತನದ ಆಧಾರದ ಮೇಲೆ ಸಿಗಬೇಕೆಂಬುದು ಮೂಲ ಉದ್ದೇಶವಾಗಿದೆ. ಕಾರಣ, ಜನರಲ್ ಕೆಟಗರಿಯಲ್ಲೂ ಕೂಡ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿವೆ. ಇವರಿಗೆ ನ್ಯಾಯ ಸಿಗಬೇಕೆಂದರೆ ಈ ಜಾತಿ ಆಧಾರಿತ ಮೀಸಲಾತಿಯನ್ನು ರದ್ದು ಮಾಡಬೇಕು ಎಂಬುದು ಮೊದಲ ಗುರಿಯಾಗಿದೆ. ಇನ್ನು ಎರಡನೆಯದು SC/ST ಕಾಯ್ದೆಯ ತಿದ್ದುಪಡಿ ಅಥವಾ ರದ್ದು. ಹೌದು ಫ್ರೆಂಡ್ಸ್, SC ಮತ್ತು ST ದೌರ್ಜನ್ಯ ತಡೆ ಕಾಯ್ದೆಯನ್ನು ರದ್ದುಗೊಳಿಸಬೇಕೆಂಬುದು ಇವರ ಮುಖ್ಯ ಬೇಡಿಕೆಯೂ ಆಗಿದೆ. ಕಾರಣ, ಈ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು ಸಾಕಷ್ಟು ಫೇಕ್ FIR ಕೂಡ ಜನರಲ್ ಕೆಟಗರಿ ಅವರ ಮೇಲೆ ದಾಖಲಾಗಿವೆ. ಇದರಿಂದ ಸಾಕಷ್ಟು ಕುಟುಂಬಗಳಿಗೆ ತೊಂದರೆಯಾಗುತ್ತಿದೆ ಎಂಬುದು ಇವರ ವಾದ. ಇನ್ನು ಮೂರನೆಯದು ಒಂದೇ ಕುಟುಂಬ ಒಂದೇ ಮೀಸಲಾತಿ. ಹೌದು ಫ್ರೆಂಡ್ಸ್, ಒಂದೇ ಕುಟುಂಬದವರಿಗೆ ತಲೆಮಾರುಗಳವರೆಗೂ ಮೀಸಲಾತಿ ಸಿಗಬಾರದು. ಒಂದು ಕುಟುಂಬದಲ್ಲಿ ಒಮ್ಮೆ ಪ್ರಯೋಜನ ಪಡೆದರೆ ಸಾಕು. ಒನ್ ಫ್ಯಾಮಿಲಿ ಒನ್ ರಿಸರ್ವೇಷನ್ ರೂಲ್ ತರಬೇಕೆಂಬುದು ಇವರ ವಾದ. ಇದರ ಅರ್ಥವೇನೆಂದರೆ, ಒಮ್ಮೆ ಒಂದು ಕುಟುಂಬದಲ್ಲಿ ಒಬ್ಬ ತಂದೆಗೆ ಮೀಸಲಾತಿಯಿಂದ ಯಾವುದಾದರೂ ಕೆಲಸ ಸಿಕ್ಕಿದ್ದರೆ ಅದೇ ಕುಟುಂಬದ ಮಗುವಿಗೆ ಮತ್ತೆ ರಿಸರ್ವೇಷನ್ ಅಪ್ಲೈ ಆಗಬಾರದು ಎಂಬುದು ಇವರ ವಾದ. ಇನ್ನು ನಾಲ್ಕನೆಯದು ಕ್ರಿಮಿ ಲೇಯರ್ ಮಾನದಂಡ. ಎಲ್ಲ ವರ್ಗಗಳಿಗೂ ಕ್ರಿಮಿಲೇಯರ್ ನಿಯಮ ಅನ್ವಯಿಸಬೇಕು ಮತ್ತು UGC ರೋಸ್ಟರ್ ಸಿಸ್ಟಮ್ ಬದಲಾಗಬೇಕು ಎಂದು ಇವರು ಒತ್ತಾಯಿಸುತ್ತಿದ್ದಾರೆ. ಕ್ರಿಮಿಲೇಯರ್ ಮಾನದಂಡವೆಂದರೆ
ಒಬಿಸಿ ಸಮುದಾಯದಲ್ಲೇ ಆರ್ಥಿಕವಾಗಿ ಮತ್ತು ಉದ್ಯೋಗದ ದೃಷ್ಟಿಯಿಂದ ಸಾಕಷ್ಟು ಮುಂದುವರಿದ ಹೆಚ್ಚು ಸಂಪಾದನೆ ಮಾಡುವ ವರ್ಗಗಳನ್ನು ಕ್ರಿಮಿಲೇಯರ್ ಎಂದು ಕರೆಯಲಾಗುತ್ತದೆ. ಅಂತಹ ಕ್ರಿಮಿಲೇಯರ್ ವರ್ಗಗಳನ್ನು ಅವರು ಯಾವ ಜಾತಿಯಲ್ಲೇ ಇದ್ದರೂ ಸಹ ಅವರಿಗೆ ಈ ರಿಸರ್ವೇಷನ್ ಎಂಬ ರೂಲ್ ಅಪ್ಲೈ ಆಗಬಾರದು ಎಂಬುದು ಪ್ರತಿಭಟನಾಕಾರರ ಮುಖ್ಯ ಉದ್ದೇಶವಾಗಿದೆ. IIT में SC का 0 फी है और एक सवर्ण जो निर्धन है 12 लाख उसको देना पड़ता है, वो लोन लेगा. लोन में भी एक सवर्ण को लोन मिलने में नाको चने चबाने पड़ जाते हैं क्योंकि वो गरीब है, वो कोलेट्रल क्या देगा. ಈ ಪ್ರತಿಭಟನೆಗೆ ದೆಹಲಿ ಪೊಲೀಸ್ ಇಲಾಖೆ ಯಾವುದೇ ಅಧಿಕೃತ ಅನುಮತಿ ನೀಡಿರಲಿಲ್ಲ. ಜಂತರ್ ಮಂತರ್ ಪ್ರದೇಶದಲ್ಲಿ ಬಿಗಿ ಭದ್ರತೆ ಹಾಗೂ ಸೆಕ್ಷನ್ 163 ಜಾರಿಯಲ್ಲಿದೆ. ಆದರೂ ನಿಯಮ ಉಲ್ಲಂಘಿಸಿ ಸಾವಿರಾರು ಪ್ರತಿಭಟನಾಕಾರರು ಜಂತರ್ ಮಂತರ್ ಬಳಿ ಜಮಾಯಿಸಿದರು. ಪೊಲೀಸರು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಇನ್ನು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಸ್ಥಳವನ್ನು ತೆರವುಗೊಳಿಸಿದರೂ ಪ್ರತಿಭಟನಾಕಾರರು ಮತ್ತೆ ಜಮಾಯಿಸಿ ಪ್ರತಿಭಟನೆಯನ್ನು ಮುಂದುವರಿಸುತ್ತಿದ್ದಾರೆ. आरक्षण किसी को दी हुई खैरात नहीं है, ये संवैधानिक अधिकार है और दुनिया की कोई ताकत आरक्षण को कतई समाप्त नहीं कर सकती है. ಈ ಆಂದೋಲನಕ್ಕೆ ಸಾಕಷ್ಟು ಪರವಿರೋಧಗಳು ಸಹ ಚರ್ಚೆಗೀಡು ಮಾಡುತ್ತಿವೆ. ಒಂದು ಕಡೆ ಆಂದೋಲನಕಾರರ ಚರ್ಚೆಯೂ ಸರಿಯಾಗಿದ್ದರೆ ಮತ್ತೊಂದೆಡೆ ಸಾಮಾಜಿಕ ನ್ಯಾಯ ತಜ್ಞರ ಪ್ರಕಾರ ಭಾರತದಲ್ಲಿ ಶತಶತಮಾನಗಳಿಂದ ಅಂಚಿಗೆ ನೂಕಲ್ಪಟ್ಟ ಸಮುದಾಯಗಳಿಗೆ ಸಾಮಾಜಿಕ ಸಮಾನತೆ ಸಿಗಲು ಮೀಸಲಾತಿ ಅತ್ಯಗತ್ಯ. ಇದನ್ನು ಕೇವಲ ಆರ್ಥಿಕ ಮಾನದಂಡಕ್ಕೆ ಇಳಿಸಿದರೆ ಸಾಮಾಜಿಕ ಅಸಮಾನತೆ ಮತ್ತಷ್ಟು ಹೆಚ್ಚಾಗುತ್ತದೆ ಎಂಬುದು ವಿಮರ್ಶಕರ ವಾದವಾಗಿದೆ. ಈ ಆಂದೋಲನದ ಅಂತಿಮ ಪರಿಣಾಮಗಳು ಏನಾಗಬಹುದು? ಬನ್ನಿ ನೋಡೋಣ. ಮೊದಲ ಪರಿಣಾಮವೆಂದರೆ ದೇಶದ ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮ ಬೀರುವುದಂತೂ ಸತ್ಯ. ಯಾಕೆಂದರೆ ಡಿಜಿಟಲ್ ಯುಗದಲ್ಲಿ ಕೇವಲ ಇನ್ಸ್ಟಾಗ್ರಾಮ್ ಪೇಜ್ಗಳ ಮೂಲಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನು ರಸ್ತೆಗಿಳಿಸಬಹುದು ಮತ್ತು ಇಷ್ಟೊಂದು ದೊಡ್ಡ ಆಂದೋಲನವನ್ನು ಮಾಡಬಹುದು ಎಂಬುದು ಸಾಬೀತಾಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಮೀಸಲಾತಿ ಮರುಪರಿಶೀಲನೆ ಮತ್ತು ಆರ್ಥಿಕ ಮಾನದಂಡಗಳ ಬಗ್ಗೆ ರಾಜಕೀಯ ಪಕ್ಷಗಳು ಗಂಭೀರವಾಗಿ ಯೋಚಿಸುವಂತೆ ಈ ಹೋರಾಟ ಒತ್ತಡ ಹೇರಿದೆ. ಇನ್ನು ಈ ಥರದ ಆಂದೋಲನಗಳು ಪದೇ ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುತ್ತಿದ್ದರೆ ದೇಶದ ಭದ್ರತೆಗೂ ಸಾಕಷ್ಟು ಪರಿಣಾಮ ಬೀರಬಹುದು ಎಂಬುದು ರಾಷ್ಟ್ರೀಯ ಭದ್ರತೆ ಮಂಡಳಿಯ ಕಳವಳವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೆಹಲಿ ಜಂತರ್ ಮಂತರ್ನಲ್ಲಿ ನಡೆದಿರುವ ಈ ಮೀಸಲಾತಿ ವಿರೋಧಿ ಪ್ರತಿಭಟನೆಗೆ ನಿಮ್ಮ ಅಭಿಪ್ರಾಯವೇನು? ಮೀಸಲಾತಿಯು ಕೇವಲ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಇರಬೇಕಾ ಅಥವಾ ಜಾತಿ ಆಧಾರಿತವಾಗಿರಬೇಕಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.